ಈ ಚಾಲೆಂಜಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಅದಂತೂ ಗೊತ್ತಿಲ್ಲ. ಚಾಲೆಂಜ್ ಏನು ಅಂದರೆ 2 ದಿನಕ್ಕೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು. ಅದು ಎಲ್ಲಿವರೆಗೂ ಅಂದರೆ 1 ತಿಂಗಳವರೆಗೂ ಅಪ್ಲೋಡ್ ಮಾಡಬೇಕು. ಇದೇ ನನ್ನ ಹೊಸ ಚಾಲೆಂಜ್. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇಂಡೋರ್ಗೆ ಇವತ್ತು ಬೇಗ ಬಂದ್ಬಿಟ್ಟಿದೆ. ಅದೇ ಟೈಮ್ಗೆ ಅಂಡರ್ 18 ಹುಡುಗರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೋಡಿ ಹೇಗೆ ಆಡ್ತಾರೆ ಅಂತ. ನಿಮ್ಗೇನಾದರೂ ಜೀವನದಲ್ಲಿ ಥ್ರಿಲ್ ಬೇಕು ಅಂದರೆ ಈ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಈ ಚಾನಲ್ನ ಕಂಟೆಂಟ್ ಏನು ಅಂದರೆ ಆರ್ಟ್ನ ಕಮರ್ಷಿಯಲೈಸ್ ಮಾಡೋದು. ನೀವೇನಾದರೂ ನನ್ನ ಚಾನಲ್ ಹೋಮ್ ಪೇಜ್ಗೆ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಬ್ಬ ಆರ್ಟಿಸ್ಟ್ ಕೂಡ. ಪೇಂಟಿಂಗ್, ಡ್ರಾಯಿಂಗ್, ಸ್ಕಲ್ಪ್ಚರ್ಸ್ ಇದನ್ನೆಲ್ಲ ಟಿಪ್ಸ್ ಕೊಡ್ತೀನಿ ಮತ್ತು ಅದನ್ನು ಟ್ಯುಟೋರಿಯಲ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 6:30ಗೆ ನಮ್ಮ ಎಲ್ಲ ಟೀಮ್ಮೇಟ್ಸು ಬಂದರು. ಇವಾಗ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಸಿಂಗಲ್ಸ್ ಆಡೋಣ ಅಂತ ಡಿಸೈಡ್ ಮಾಡಿ ಕ್ಲಾಪ್ಸ್ ಹಾಕಿದ್ವಿ. ಕ್ಲಾಪ್ಸ್ ಹಾಕಿದ್ಮೇಲೆ ನಾನು ಆಮೇಲೆ ನಿಖಿಲ್ ಆಪೋಸಿಟಾಗಿ ಆಡ್ತಾಯಿದ್ದೀವಿ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಮ್ಯಾಚ್ನ. ಈ ಮ್ಯಾಚಲ್ಲಿ ನನ್ನ ಸ್ಕೋರ್ ಬಂದು 20 ಆಗಿತ್ತು. ನಿಖಿಲ್ನ ಸ್ಕೋರ್ ಬಂದು 21 ಆಗಿತ್ತು. ಗೇಮ್ ಪಾಯಿಂಟ್ 21 ಆಗಿರೋದ್ರಿಂದ ನಿಖಿಲ್ ಗೆದ್ದ. ಬ್ಯಾಡ್ಮಿಂಟನ್ ಆಡಾದ್ಮೇಲೆ ಇಂಡೋರಿಂದ ಮನೆಗೆ ಬಂದು ಒಂದು ಪೇಂಟಿಂಗ್ ಆರ್ಡರ್ ಬಂದಿತ್ತು, ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇದು ಯಾವುದೋ ಡಾಕ್ಯುಮೆಂಟ್, ಇದು ಆಧಾರ್ ಅಂದರೆ ರೇಷನ್ ಕಾರ್ಡು ಏನೋ ಡಾಕ್ಯುಮೆಂಟ್, ಇದು ಅದರ ಫೋಟೋ.
ಇಷ್ಟಿದೆ ನೋಡಿ. ಇದು ಅದರ ಫೋಟೋ. ಆ ಫೋಟೋಯಿಂದ ಈ ಥರ ಕಲರ್ ಪೇಂಟ್ಗೆ ಕನ್ವರ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೂ ಒಂದು ಚಾಲೆಂಜ್ ಏನಂದರೆ ಇದರಲ್ಲಿ ವ್ಯಾಲ್ಯೂಸ್ ಕೂಡ ಕಾಣಿಸ್ತಾ ಇಲ್ಲ. ಹೈ ಕಾಂಟ್ರಾಸ್ಟ್ ಫೋಟೋ ಇದು. ಓನ್ಲಿ ಐಬ್ರೋ ಏನು ಬ್ಲ್ಯಾಕ್ ಆಬ್ಜೆಕ್ಟ್ಸ್ ಏನಿದೆ ಅದಷ್ಟೇ ಕಾಣಿಸ್ತಾ ಇದೆ. ಐಬ್ರೋ ಆಗಿರ್ಬೋದು, ಆಮೇಲೆ ಕಣ್ಣಾಗಿರ್ಬೋದು, ಬಿಯರ್ಡು ಅಷ್ಟೇ ಕಾಣಿಸ್ತಾ ಇದೆ. ಇನ್ನೇನು ಕಾಣಿಸ್ತಾ ಇಲ್ಲ. ಶ್ಯಾಡೋ ಕಾಣಿಸ್ತಾ ಇಲ್ಲ, ವ್ಯಾಲ್ಯೂಸ್ ಏನು ಕಾಣಿಸ್ತಾ ಇಲ್ಲ. ಒಂದು ಸಾಲಿಡ್ಗೆ ಹೇಗೆ ರೈಟ್ ಟು ಲೆಫ್ಟ್ ಲೈಟ್ ಸೋರ್ಸ್ ಬಂದು ರೈಟ್ ಸೈಡ್ ಇದ್ದರೆ ಹೇಗೆ ಶ್ಯಾಡೋ ಲೆಫ್ಟ್ ಸೈಡ್ ಶ್ಯಾಡೋ ಹೇಗೆ ಕ್ರಿಯೇಟ್ ಆಗುತ್ತೆ ಅದನ್ನು ಅಸ್ಯೂಮ್ ಮಾಡಿಕೊಂಡು ನಾನು ಈ ಪೇಂಟಿಂಗ್ ಮಾಡಿದ್ದೀನಿ. ನೀವು ರೆಫರೆನ್ಸ್ ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂಸ್ ಇಲ್ಲ. ಇದು ಒಂದು ರೇಷನ್ ಕಾರ್ಡ್ ಇರ್ಬೋದು, ಅದರಲ್ಲಿರುವಂಥ ಫೋಟೋ ನೀವು ನೋಡ್ಬೋದು. ಪಿನ್ ಕೂಡ ಕಾಣಿಸ್ತಾ ಇದೆ ನೋಡಿ. ಪಿನ್ ನೋಡ್ತಿದ್ದಾರಲ್ಲ, ಅದು ಕಾಣಿಸ್ತಾ ಇದೆ. ಕಾಸ್ಟ್ಯೂಮ್ ಏನಿದೆ ಅದು ಪೆಂಡಿಂಗ್ ಉಳಿದಿದೆ, ಅದನ್ನು ಇವಾಗ ಕಂಪ್ಲೀಟ್ ಮಾಡೋಣ. ನೀವೇನಾದರೂ ಹಿಂದಿನ ವಿಡಿಯೋ ನೋಡಿದರೆ ಈ ಕೋಳಿ ಎಲ್ಲಿಂದ ಬತ್ತು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಗೋವರ್ಧನ್ ಮಾರ್ಕೆಟಿಂದ ತಂದಿದ್ದು. ಕಂಪ್ಲೀಟ್ ಆಗಿದೆ. ಕಸ್ಟಮರ್ಗೆ ಫೋಟೋ ಕೂಡ ಕಳಿಸಿದೆ. ಅವರು ಸ್ಯಾಟಿಸ್ಫೈ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ರಿಸಲ್ಟ್ ನೋಡಿ. ಓಕೆ, ಇನ್ನೇನು ಬೇಕು, ಸಾಕಲ್ಲ. ಕಂಪ್ಲೀಟ್ ಆಯಿತು. ಪ್ಯಾಕ್ ಮಾಡೋಣ. ಪ್ಯಾಕ್ ಮಾಡಿ ನಾಳೆ ಕಸ್ಟಮರ್ ಕೊಡೋಣ. ಬೆಳಗ್ಗೆ ಸಿಗೋಣ. ಓಕೆ, ಬಾಯ್, ಟೇಕ್ ಕೇರ್.